ನಿಮಿಷ ಇದು ಗೋಪಾಲಪುರ ಅಣ್ಣ ಒಂದೇ ನಿಮಿಷ ಸಹ ಸಫಲರಾಗಿದ್ದೀವಿ. ಇಡೀ ಪ್ರತಿಯ ಹಳ್ಳಿನಲ್ಲೂ ಅಂತ ಒಂದು ಗುಂಪಿದೆ, ಗೋಪಾಲ ಅಂತ ಗುಂಪಿದೆ. ಇದರಿಂದ ನಾವು ಸ್ವಯಂ ಘೋಷಣೆ ಮಾಡ್ಕೊಳಕ್ ಆಗೋದಿಲ್ಲ. ನನ್ನ ಸಮುದಾಯವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಮಾಡಿದ್ರಂಗೆ ಅವರು ನಮ್ಮ ಸಹೋದರರು. ನನ್ನ ಈ ಬಾಣದ ರಂಗಯ್ಯ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಅಥವಾ ನೇಮಕ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ. ಅದನ್ನ ಜಿಲ್ಲಾಧ್ಯಕ್ಷರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೋ ಅವರೇ ರದ್ದುಪಡಿಸೋದಕ್ಕೆ ಅಧಿಕಾರ. ಇಟ್ ಇಸ್ ಎ ಕಾಮನ್ ಸೆನ್ಸ್. ಇವರು LLB LLM ಓದಿರೋಂತಹ ಒಬ್ಬ ವಿದ್ಯಾವಂತ ಗೋಪಾಲಯ್ಯ ಅವರು ನನ್ನ ವಜಾ ಮಾಡಿದ್ದಾರೆ ಅಂತಂದ್ರೆ ಅದಕ್ಕಿಂತ ಅಪಹಾಸ್ಯ ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಮತ್ತೆ ಅವರು LLM ಓದಿದ್ದಾರೆ ಅಥವಾ LLM ಓದಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಬರುತ್ತೆ, ಮೊದಲನೇದಾಗಿ. ಎರಡನೇದಾಗಿ ಈ ಬೇರೆ ಏನ್ ಹೇಳ್ತಾರೆ ಸರ್, ದಲಿತ ಸಮುದಾಯದಲ್ಲಿ ನಮಗೆ ಯಾವುದೇ ಸ್ಥಾನಮಾನವನ್ನ ನಾನು ಕೇಳಿ ಪಡೆದಿಲ್ಲ. ನನ್ನ ಅರ್ಹತೆ, ನನ್ನ ಒಂದು ಸಾಮಾಜಿಕ ಸೇವೆ, ನಾನು ಜನರ ಬೆಂಬಲ, ಮತ್ತೆ ನನ್ನ ಜೊತೆ ಇರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಪ್ರಜಾಪ್ರತಿನಿಧಿಗಳು ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ ಹೊರತು ಯಾವುದೇ ಕಾರಣದಿಂದ ನಾವು ಸ್ವಯಂ ಘೋಷಣೆ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಕೂಡ ಸದಸ್ಯತ್ವ ಮಾಡಿಸಿದೀವಿ. ಸದಸ್ಯತ್ವ ಮಾಡಿಸೋದಕ್ಕೆ ಮೀಟಿಂಗ್ ಕರೀರಿ ಅಂತ ಹೇಳ್ಬಿಟ್ಟು ಕಳೆದ 4 ತಿಂಗಳಿಂದ ಹೇಳ್ತಾ ಇದೀವಿ. 4 ತಿಂಗಳಿಂದ ಹೇಳಿದ್ರು ಕೂಡ ಅವರು ಯಾವುದೇ ಕಾರಣದಿಂದ ನಮಗೆ ಸಂಪೂರ್ಣವಾಗಿ ಅಸಹಕಾರ ಕೊಟ್ಟಿದ್ದಾರೆ ಹೊರತು ಸಹಕಾರ ನೀಡಿಲ್ಲ. ಅದಕ್ಕೋಸ್ಕರ ಆ ಸದಸ್ಯತ್ವ ನೋಂದಣಿ ಮಾಡಿಸೋದಕ್ಕೋಸ್ಕರನೇ ನಿನ್ನೆ ಮೀಟಿಂಗ್ ತಗೊಂಡಿತ್ತು. ಆ ಮೀಟಿಂಗ್ ಅಲ್ಲಿ ಬಹಳ ಪುಲಾನ್ ಮಾಡಿದ್ಕೆ ಆ ಪುಲಾನ್ ಮಾಡೋದಕ್ಕೆ ಅವರು ಆ ಮೀಟಿಂಗ್ಗೆ ಬಂದಿಲ್ಲ. ಮೀಟಿಂಗ್ ಅದು ಪ್ರಶ್ನೆ ಉದ್ಭವನೇ ಆಗಲ್ಲ. ಸಮುದಾಯ ಒಡೆಯ ಅಂತ ಪ್ರಶ್ನೆ ಉದ್ಭವ ಆಗಲ್ಲ. ಸಮುದಾಯ ಯಾರು ಹೊಡಿತಾರೋ ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ನಾವು ಸಮುದಾಯನ ಒಟ್ಟಿಗೆ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಯಾರಾದ್ರೂ ಒಬ್ರು ಒಂದು ಗುಂಪಿನವರು ಇದಾರೆ ಅಂತ ನೀವೇನೋ ನಿಮ್ಗೆ ಅನ್ಸಿದ್ರೆ ತಾವು ಅದು ಸರಿ ಅಂತ ನೀವು ಭಾವಿಸ್ಬೋದು. ವೈಯಕ್ತಿಕವಾಗಿ ಸುಮ್ಮನೆ ಅನಾವಶ್ಯಕವಾಗಿ ಪ್ರಾಬ್ಲಮ್ಮು ಅಂದ್ರೆ ಅವ್ರಿಗೇನಾಗಿದೆ ಅಂತಂದ್ರೆ ಇದುವರೆಗೂ ಏನೇನೋ ಕಾರಣಗಳಿಂದ ಅಲ್ಲಿ ಇಲ್ಲಿ ಏನೇನೋ ಸಮಸ್ಯೆಗಳು ಮಾಡ್ಕೊಡೋರು. ಈಗ ಅದೆಲ್ಲಕ್ಕೂ ಕಡಿವಾಣ ಬಿದ್ದಿದೆ. ಕಡಿವಾಣ ಬಿದ್ದಿರೋದ್ರಿಂದ ಈಗ ನಮ್ಮ ಮೇಲೆ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿದ್ಯಾವಂತರಿಗೆ ಗೌರವ ತೋರಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ, BA LLB ಆಗಿರೋ ಭಾರ ಹೋಗಂತಾರೆ. ಈ ರೀತಿ ಒಂದೇ ಒಂದು ವಿಷಯ ನಾನು ಹೇಳೋದು ಅಂದ್ರೆ, ನಾನು ತಹಶೀಲ್ದಾರ ಕೆಲಸ ಮಾಡೋದಕ್ಕೆ ನಮ್ಮ ಸಮುದಾಯ ಯಾಕೆ ನಮ್ಗೆ ಯಾರೋ ಒಬ್ಬ ನಾಯಕತ್ವ ಬೇಕಲ್ವಾ? ಆ ನಾಯಕತ್ವ ಬೇಕಂದ್ರೆ ಅದು ಗೋಪಾಲಣ್ಣರವರು. ಆ ಗೋಪಾಲಣ್ಣರವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯತ್ವವನ್ನು ಅತಿ ಹೆಚ್ಚಿನಾಗಿ ಎಲ್ಲ ತುಮಕೂರು ಜಿಲ್ಲೆಗಿಂತ ತಾಲೂಕಿನಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ಮಾಡಿ ನಾವೆಲ್ಲರೂ ಸೇರಿ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಸಮುದಾಯವನ್ನು ಒಗ್ಗೂಡಿಸಿ ಆ ಒಂದು ನಮ್ಮ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಎಲ್ಲ ಸಮುದಾಯದ ಸಂಘಟನೆ ಮಾಡಿ ಒಂದು ಹಂತಕ್ಕೆ ಒಂದು ಕೊಂಡೊಯ್ಯಕ್ಕೆ ನಮ್ಮ ಕೃಷ್ಣಪ್ಪರಾಗಿರ್ಬೋದು ಬಂದಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳು ಶ್ರಮವಹಿಸಿ ದುಡಿಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಂತೀನಿ. ಇದರಲ್ಲಿ ಯಾವ್ದು ಗುಂಪಿಲ್ಲ ಸರ್, ಹೇಳಿಲ್ಲ. ಬಾಣದಂಗ ಅಂತ ಒಂದು ಗುಂಪಿದೆ, ಗೋಪಾಲ ಅಂತ ಗುಂಪಿದೆ. ಇದರಿಂದ ಏನ್ ಸಮಾಜಕ್ಕೆ ಸಂದೇಶ ಕೊಡ್ತೀರಾ? ಇವೆಲ್ಲ ಸತ್ಯಕ್ಕೆ ಬರ್ತದೆ ಸರ್. ಈಗ ಮುಂದೊಂದು ದಿವಸ ಇವು ಸತ್ಯಕ್ಕೆ ದೂರವಾದಂಥ ವಿಚಾರ. ಏನೋ ಅಲ್ಪ ಸ್ವಲ್ಪ ನಮ್ಮ ಕುಟುಂಬ, ಇದೊಂದು ಕುಟುಂಬ, ನಮ್ಮ ಸಮುದಾಯ ಕುಟುಂಬ. ಆ ಸಮುದಾಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತವೆ. ಅವೆಲ್ಲ ಸಮಸ್ಯೆ ದುರ್ಸ್ಥಿತಿ ನಾವೆಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರು, ನಮ್ಮ ಬಾಣರಂಗ ಆಗಿರ್ಬೋದು, ಸಣ್ಣರಮಣ್ಣ ಆಗಿರ್ಬೋದು, ನಮ್ಮ ನರಸಿಂಹಮೂರ್ತಣ್ಣ ಆಗಿರ್ಬೋದು, ನಮ್ಮ ಕಿಟ್ಟಣ್ಣ ಆಗಿರ್ಬೋದು, ದಂಡೈ ಕಣ್ಮಣ್ಣ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಆಗಿರ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಈ ಒಂದು ಸಮುದಾಯನ ಒಂದು ಹಂತಗೊಳಿಸಿ ಅತಿ ಹೆಚ್ಚಿನದಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆಂದಾಗಿ ಸದಸ್ಯವನ್ನ ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಕೊನೆ ನಮ್ಮ ಸನ್ಮಾನ್ಯ ಲಾಯರ್ ನರಸಿಂಹಮೂರ್ತನವರು ಕೊಲೆ ಮಾಡ್ತಿರೋದ್ರ ಸತ್ಯಕ್ಕೆ ದೂರವಾದಂತ ಅವ್ರ ಬಾಯಿನಲ್ಲಿ, ಅಧ್ಯಕ್ಷರ ಬಾಯಿನಲ್ಲಿ ಕೊಲೆ ಬೆದರಿಕೆ ಎಂಬುದು ಬಂದಿಲ್ಲ. ಏನೋ ರೋಷಾವೇಶವಾಗಿ ಒಂದೆರಡು ಮಾತು. ಏನು ಜಿಲ್ಲಾ ಸಮಿತಿಯಿಂದ ಆಯ್ಕೆಯಾಗಿರುವ ಮಧುಗಿರಿ ತಾಲೂಕು ಕಡಕ್ ಕಮಿಟಿ ಒಳಗೆ ಗೋಪಾಲಯ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ತಾಲೂಕಿನ ಮಾದಿಗ ಸಮುದಾಯದ ಎಲ್ಲಾ ಬಂಧುಗಳು ಯಾರು ಒಪ್ಕೊಳ್ಳಿ ಬಿಡ್ಲಿ
ಗೋಪಾಲಯ್ಯರು ಅಧ್ಯಕ್ಷರು ಅಂತ ನಾವೆಲ್ಲ ಒಪ್ಕೊಂಡಿದೀವಿ. ನಮ್ಮ ತಾಲೂಕಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ರಾಮಕೃಷ್ಣ ಹೆಗಡೆ ಅವರು ಒಂದು ಮಾತಾಡಿದರೆ, ಮಾದಿಗರು ರಾಜ್ಯವನ್ನಲ್ಲ ಇಡೀ ದೇಶವನ್ನ ಆಳುವ ಶಕ್ತಿ ಇದೆ, ಆದ್ರೆ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ಹೇಳಿದ್ರೆ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಈ ಬೆಳವಣಿಗೆಗಳು ಆಗ್ತಾ ಇದಾವೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡ್ತೀವಿ. ಏನು ಐಡಿಗಳನ್ನ ಮಾಡಿ ಚುನಾವಣೆಗೆ ಹೋದಾಗ ಚುನಾವಣೆಯಲ್ಲಿ ಯಾರು ಬಹುಮತ ಗೆದ್ದು ಅಧ್ಯಕ್ಷ ಆಗ್ತಾರೋ ಅವತ್ತಿನ ದಿನನಾದ್ರೂ ಒಪ್ಕೋಬೇಕಾದಂತ ವಿಚಾರ ಇದು. ದಯವಿಟ್ಟು ಈ ಕ್ಷುಲ್ಲಕ ಕಾರಣಕ್ಕೆ ಎಲ್ಲರೂ ಗಲಾಟೆ ಮಾಡೋದ್ ಬಿಟ್ಟು ಮಾದಿಗರೆಲ್ಲ ಒಂದಾಗಿ ಒಗ್ಗಟ್ಟಿಂದ ಬಾಳೋಣ ಅಂತ ನಾನು 2 ಮಾತು ಹೇಳ್ತೀನಿ. ಸುನಿಲ್ ಕುಮಾರ್ ಅಂತ, ಕರ್ನಾಟಕ ರೈತರ ವೇದಿಕೆ ಜಿಲ್ಲಾಧ್ಯಕ್ಷರು, ತುಮಕೂರು ಡಿಸ್ಟಿಕ್. ಸಮುದಾಯವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೇನೆ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಮಾದಿಗರನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಏನೇನು ಅನುಕೂಲ ಆಗಬೇಕು ಅವೆಲ್ಲ ಅನುಕೂಲಗಳನ್ನು ಮಾಡಿರ್ತಕ್ಕಂಥ ಸನ್ಮಾನ ಶ್ರೀ ಗೋಪಾಲಯ್ಯನವ್ರನ್ನ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಮಾದಿಗ ಸಮುದಾಯದವರು ಇಷ್ಟಪಟ್ಟು ಜಿಲ್ಲಾ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂಥದ್ದು ಸತ್ಯದ ಮಾತು. ಹಾಗಾಗಿ ಈಗ ನಮ್ಮ ಮುಂದೆ ಏನಿದೆ ಅಂತಂದರೆ, ಈ ಒಂದು ಮನೆ ಅಂದ ತಕ್ಷಣ ಸಣ್ಣ ಪುಟ್ಟ ಗಲಭೆಗಳಾಗ್ತದೆ, ಯಜಮಾನ ಸರಿಪಡಿಸ್ಕೊತಾನೆ. ಹಾಗಾಗಿ ಇದನ್ನು ಸರಿಪಡಿಸ್ಕೋತೀವಿ. ಆದರೆ ಅವ್ರ ಮುಂದೆ ಏನೇ ಹೇಳಿದ್ರು ಸಹ ಸತ್ಯಕ್ಕೆ ತುಂಬ ದೂರವಾಗಿರ್ತಕ್ಕಂಥದ್ದು. ನಮ್ಮ ಗೋಪಾಲಯ್ಯನವರು ಉನ್ನತ ಹುದ್ದೆಯಲ್ಲಿ ನಿವೃತ್ತಿ ಆಗಿರೋದ್ರಿಂದ ನಮ್ಮೆಲ್ಲರ ಸಹಕಾರವನ್ನು ತಗೊಂಡ್ಬಿಟ್ಟು ಎಲ್ಲರನ್ನು ಒಂದೇ ದಾರಿಗೆ ತಗೊಂಡು ಹೋಗ್ಬಿಟ್ಟು ನಮಗೊಂದು ಉದ್ದೇಶ ಇದೆ. ಸುಮ್ಮನೆ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಆಗಿರೋದಲ್ಲ. ಮಾದಿಗರ ಮಹಾಸಭಾ ಆಗಿರೋದೇ ಮಾದಿಗರಿಂದ, ಮಾದಿಗರಿಗಾಗಿ, ಮಾದಿಗರಿಗೋಸ್ಕರ ಸಂಘಟನೆ ಆಗಿರ್ತಕ್ಕಂಥ ಸಂಘಟನೆ ಇದು. ಆ ಕಾರಣಕ್ಕೋಸ್ಕರ ನಮಗೆ ಮಧುಗಿರಿ ತಾಲೂಕಿನಲ್ಲಿ ಸುಮಾರು 45,000 ಮತಗಳಿರ್ತಕ್ಕಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಮಗೆ ಒಳ್ಳೆ ಪೂರ್ಣವಾದ ಸಹಕಾರ ಇರ್ತಕ್ಕಂಥ ರಾಜಣ್ಣ ಸಾಹೇಬ್ರು ಇದ್ದಾರೆ. ರಾಜಣ್ಣ ಸಾಹೇಬ್ರು ಈಗಾಗಲೇ 10 ಎಕರೆ ಜಮೀನು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಅದನ್ನ 10 ಎಕರೆ ಗುರುತು ಹಚ್ಚಿದ್ದಾರೆ. ನಮ್ಮ ಗೋಪಾಲಯ್ಯನವರು 10 ಎಕರೆ ಜಮೀನನ್ನು ತಗೊಂಡ್ಬಿಟ್ಟು ನಮ್ಮ ಮಾದಿಗರ ವಕೀಲರು ಮತ್ತೆ ಮಾಡದ್ರಂಗ ಅವರು ನಮ್ಮ ಸಹೋದರರು, ನನ್ನ ಸ್ನೇಹಿತರು. ವಿದ್ಯಾಭ್ಯಾಸ ಎಲ್ಲ ಡಿಗ್ರಿ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ನಾವುಗಳು ಸಣ್ಣ ಪುಟ್ಟ ಗೊಂದಲ ಆಗಿದೆ. ಅವ್ರು ಹೋಗ್ಬಿಟ್ಟು ಅದನ್ನ ಸಣ್ಣದನ್ನ ದೊಡ್ಡದು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಬೇಡ, ನಾವು ಅವರು ಎಲ್ಲರೂ ವಿದ್ಯಾರ್ಥಿ ಜೀವನದಿಂದಲೂ ಒಗ್ಗಟ್ಟಾಗಿ ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡು ಬಂದಿರತಕ್ಕಂಥ ಮುಖಂಡರು. ಎಲ್ಲ ಹೋರಾಟಗಳಲ್ಲಿ ಮೀಸಲಾತಿ ಎನಿವನ್ ಎಲ್ಲ ಗಲಭೆ ಕೋರ್ಗಳು ನಮ್ಮ ಸಮುದಾಯದ ಮೇಲೆ ಎಲ್ಲ ದೌರ್ಜನ್ಯಗಳು, ಹಲ್ಲೆಗಳು, ಮಗದೊಂದು ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಮುಂದೇನು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದಿಯಲ್ಲೇನ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂತೀವಿ. ಅವ್ರನ್ನೆಲ್ಲ ಜೊತೆಗೆ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ನಾವು ಸಂಘಟನೆಯನ್ನು ಕಟ್ಟಿ ಸಮಾಜವನ್ನು ಕಟ್ಟೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮಗೆ ಮನವಿ ಮಾಡ್ತೀನಿ. ಶಿವಣ್ಣ, ವಕೀಲರು, ಪ್ರಧಾನ ಕಾರ್ಯದರ್ಶಿ, ಮಧುಗಿರಿ ಮಹಾಸಭಾ.